ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವೈಭವ್ ಫ್ರಮ್ ಆಲ್ ಜಾಬ್ ಆ್ಯಂಡ್ ಟೆಕ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಕನ್ನಡ. ಈ ವಿಡಿಯೋದಲ್ಲಿ ನಾವು ಭಾರತೀಯ ಅಂಚೆ ಇಲಾಖೆ ನೇಮಕಾತಿ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ವೇಕೆನ್ಸಿ ಬಗ್ಗೆ ನೀವು ನೋಡೋದಾದರೆ ಒಟ್ಟು ಹುದ್ದೆಗಳ ಸಂಖ್ಯೆ 98,083. ಅದೇ ರೀತಿ ಕೆಲಸದ ಸ್ಥಳ ಭಾರತದಾದ್ಯಂತ ಆಗಿರುತ್ತದೆ. ಹುದ್ದೆಯ ವಿವರಗಳನ್ನು ನೋಡೋದಾದರೆ ಅರ್ಜಿಯನ್ನು ಕರೆದಿರುವಂಥದ್ದು ಪೋಸ್ಟ್ ಮ್ಯಾನ್, MTS ಮತ್ತು ಮೇಲ್ಗಾರ್ಡ್ ಹುದ್ದೆಗಳಿಗೆ. ಹುದ್ದೆಗೆ ಸಂಬಂಧಿಸಿದಂತಹ ಎಲ್ಲ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಆದ್ದರಿಂದ ನೀವು ಕೊನೆ ತನಕ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಮತ್ತು ಈವರೆಗೂ ನೀವು ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ನೋಟಿಫಿಕೇಷನ್ ಅನ್ನು ಕ್ಲಿಕ್ ಮಾಡಿಟ್ಕೊಳ್ಳಿ. ಇದರಿಂದ ಮುಂದೆ ನಾನು ಕೊಡುವಂತಹ ಉದ್ಯೋಗ ಮಾಹಿತಿಯು ನಿಮಗೆ ಬೇಗ ಸಿಗುವಂತಾಗುತ್ತದೆ ಮತ್ತು ಎಲ್ಲ ರೀತಿಯ ಉದ್ಯೋಗ ಮಾಹಿತಿಯನ್ನು ನಾನು ಈ ಒಂದು ಚಾನಲ್ನಲ್ಲಿ ತಿಳಿಸ್ತೇನೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಅಂಗನವಾಡಿ ಇಲಾಖೆಯ ರಿಕ್ರೂಟ್ಮೆಂಟ್ ಬಗ್ಗೆ ತಿಳಿಸಿದ್ದೇನೆ. ಅದೇನಾದರೂ ನಿಮ್ಗೆ ಬೇಕಿದ್ದಲ್ಲಿ ನನ್ನ ಹಳೆಯ ವಿಡಿಯೋವನ್ನು ನೀವು ನೋಡಬಹುದು. ಈಗ ಅಂಚೆ ಇಲಾಖೆಯ ನೇಮಕಾತಿ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ಹುದ್ದೆಗೆ ಗಂಡು ಮತ್ತು ಹೆಣ್ಣು ಮಕ್ಕಳು ಇಬ್ಬರು ಅರ್ಹರಾಗಿರುತ್ತಾರೆ ಮತ್ತು ಇಬ್ಬರು ಕೂಡ ಅಪ್ಲೈ ಮಾಡಬಹುದು. ಒಟ್ಟು ಹುದ್ದೆಗಳು ಖಾಲಿ ಇರುವಂಥದ್ದು ಪೋಸ್ಟ್ ಮ್ಯಾನ್ ಹುದ್ದೆಗಳ ಸಂಖ್ಯೆ 59,099, ಮೇಲ್ಗಾರ್ಡ್ ಹುದ್ದೆಗಳ ಸಂಖ್ಯೆ 1,445, ಅದೇ ರೀತಿ MTS 37,539 ಹುದ್ದೆಗಳು ಖಾಲಿ ಇರುತ್ತವೆ ಎಂಬಂತಹ ಇದು ನಮಗೆ ನೋಟಿಫಿಕೇಶನ್ ಮೂಲಕ ತಿಳಿದಿರುವಂಥದ್ದು. ಅದೇ ರೀತಿ ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಎಂಬುದನ್ನು ನೋಡೋದಾದರೆ MTS ಹುದ್ದೆಗೆ 18,000ದಿಂದ 56,000 ರೂಪಾಯಿಗಳು, ಪೋಸ್ಟ್ ಮ್ಯಾನ್ ಹುದ್ದೆಗೆ 21,000ದಿಂದ 69,000 ರೂಪಾಯಿಗಳು, ಮೇಲ್ಗಾರ್ಡ್ ಹುದ್ದೆಗೆ 21,000ರಿಂದ 69,000 ರೂಪಾಯಿಗಳು ಪ್ರತಿ ತಿಂಗಳಿಗೆ ನೀಡುತ್ತಾರೆ. ಅದೇ ರೀತಿ ನಾವು ಏಜ್ ಅಥವಾ ವಯೋಮಿತಿಯನ್ನು ನೋಡುವುದಾದರೆ 18 ವರ್ಷದಿಂದ 27 ವರ್ಷದವರೆಗಿನ ಎಲ್ಲ ಜನರಲ್ ಕೆಟಗರಿಯವರು ಅರ್ಹರಾಗಿರುತ್ತಾರೆ. ವಯೋಮಿತಿ ಸಡಿಲಿಕೆ ಅಂತ OBC ಕೆಟಗರಿಯವರಿಗೆ 3 ವರ್ಷದ ಸಡಿಲಿಕೆಯನ್ನು ನೀಡಿರುತ್ತಾರೆ. SC/ST ಕೆಟಗರಿಯವರಿಗೆ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನು ನೀಡಿರುತ್ತಾರೆ. ಅರ್ಜಿ ಸಲ್ಲಿಸುವಂತಹ ವಿಧಾನ ಆನ್ಲೈನ್ ಮೂಲಕ ಆಗಿರುತ್ತದೆ. ಅರ್ಜಿ ಶುಲ್ಕ ಜನರಲ್ ಮತ್ತು OBC ಕೆಟಗರಿಯವರಿಗೆ 100 ರೂಪಾಯಿಗಳು. ಅದೇ ರೀತಿ SC/ST, ಅಂಗವಿಕಲ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಂಥ ಶುಲ್ಕ ಇರುವುದಿಲ್ಲ. ಈಗ ಒಂದು ಅರ್ಜಿ ಸಲ್ಲಿಸ್ತೀವಿ ಅಂದರೆ ನಮಗೆ ಅಗತ್ಯವಾದಂತಹ ದಾಖಲಾತಿಗಳನ್ನು ನಾವು ಇದನ್ನು ಇಟ್ಕೊಂಡಿರಬೇಕು. 10ನೇ ತರಗತಿ ಅಂಕಪಟ್ಟಿ, 12ನೇ ತರಗತಿ ಅಂಕಪಟ್ಟಿ, ಜನ್ಮ ದಿನಾಂಕ ದಾಖಲೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಇತ್ತೀಚಿನ ಭಾವಚಿತ್ರ ಮತ್ತು ಸಹಿ, ಅಂಗವೈಕಲ್ಯ ಪ್ರಮಾಣ ಪತ್ರ. ನೀವೊಂದು ಅಂಗವಿಕಲತೆ ಮೇಲೆ ಅರ್ಜಿಯನ್ನು ಸಲ್ಲಿಸ್ತಿದ್ದಾರೆ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದು ಎಕ್ಸ್ಪೈರಿ ಆಗಿದೆ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡಿ ಇಟ್ಕೊಳ್ಳಿ. ಇವತ್ತು ಸೆಲೆಕ್ಷನ್ ಪ್ರೋಸೆಸ್ ಅಥವಾ ಆಯ್ಕೆ ಮಾಡುವ ವಿಧಾನವನ್ನು ನೋಡೋದಾದರೆ ರಿಟರ್ನ್ ಟೆಸ್ಟ್ ಒಂದನ್ನು ಕಂಡಕ್ಟ್ ಮಾಡ್ತಾರೆ. ಅದೇ ರೀತಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟನ್ನು ಕೂಡ ಕಂಡಕ್ಟ್ ಮಾಡ್ತಾರೆ. ನಿಮಗೆ ಒಂದು ಕಂಪ್ಯೂಟರ್ ನಾಲೆಜ್ ಇದ್ದರೆ ಅದೊಂದು ನಿಮ್ಗೆ ಬಂದು ಬೆನಿಫಿಟ್ ಆಗುತ್ತೆ. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಅನ್ನುವಂಥದ್ದು ಇದುವರೆಗೂ ಸ್ಟಾರ್ಟ್ ಆಗಿಲ್ಲ. ನೋಟಿಫಿಕೇಷನ್ ಬಂದಿರುವಂಥದ್ದು 98,000ಕ್ಕಿಂತ ಅಧಿಕ ಹುದ್ದೆಗಳಿಗೆ ಒಂದು ನೋಟಿಫಿಕೇಷನ್ ಬಂದಿರುವಂಥದ್ದು. ಆದರೆ ಇದುವರೆಗೂ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಯಾವಾಗ ಅಂತ ಇನ್ನೂ ಬಂದಿಲ್ಲ. ನಾವೊಂದು ಎಕ್ಸ್ಪೆಕ್ಟ್ ಮಾಡ್ತಿರೋದು ಅಕ್ಟೋಬರ್ ಮಂತಲ್ಲಿ ಇದೊಂದು ರಿಲೀಸ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಸೊ ಆದ್ದರಿಂದ ಅದು ಯಾವಾಗ ಅಪ್ಲಿಕೇಶನ್ ಹಾಕುವಂಥದ್ದನ್ನು ಬರುತ್ತೋ ಅದನ್ನು ನಾನು ನಿಮ್ಗೆ ತಿಳಿಸ್ತೇನೆ. ಮತ್ತು ಎಕ್ಸಾಮ್ ಡೀಟೇಲ್ಸ್, ಸಿಲೆಬಸ್, ಯಾವ ರೀತಿಯಲ್ಲಿ ಅಪ್ಲೈ ಮಾಡಬೇಕು ಎಲ್ಲದನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ತೋರಿಸ್ತೇನೆ. ಅಲ್ಲಿ ತನಕ ನೀವು ಏನೇನು ಪ್ರಿಪೇರ್ ಆಗ್ಬೋದು, ಈ ಒಂದು ರಿಟರ್ನ್ ಟೆಸ್ಟ್ಗೆ ಏನೇನು ಪ್ರಿಪೇರ್ ಆಗ್ಬೋದು ಅದನ್ನೆಲ್ಲ ಪ್ರಿಪೇರ್ ಆಗಿರಿ. ಕಂಪ್ಯೂಟರ್ದು ಒಂದು ಸರ್ಟಿಫಿಕೇಟನ್ನು ಮಾಡ್ಕೊಂಡು ಇಟ್ಕೊಳ್ತೀರಾ ಅಂದರೆ ಅದೊಂದು ಉತ್ತಮವಾಗಿರುತ್ತದೆ. ಅದನ್ನು ಮಾಡಿ ಇಟ್ಕೊಳ್ಳಿ. ಅಕ್ಟೋಬರ್ ತನಕ ಟೈಮ್ ಇದೆ. ಸೊ ಡೋಂಟ್ ವೇಸ್ಟ್ ಟೈಮ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.